ಆಗಲ್ಲ, ಚಿಕ್ಕ ಮಕ್ಕಳು ಹಾಕೋ ಡೈಪರ್ ಲೀಕ್ ಆಗಲ್ಲ, NTA ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ಬಿಜೆಪಿಯ ಯೋಗ್ಯತೆ. ನಮ್ಮ ಕೇಂದ್ರದ ಎಜುಕೇಶನ್ ಮಿನಿಸ್ಟ್ರು ಧರ್ಮೇಂದ್ರ ಪ್ರಧಾನ್ ಅಂತೆ, ಧರ್ಮಕ್ಕೆ ಪ್ರಾಧಾನ್ಯತೆ ಕೊಟ್ಟಿರೋ ವ್ಯಕ್ತಿನ ಇವತ್ತಿಂದ ಅಧರ್ಮೇಂದ್ರ ಪ್ರಧಾನ್ ಅಂತ ಕರೀಬೇಕು ನಾನು ಇವತ್ತಿನ ನನ್ನ ಭಾಷಣವನ್ನ ಇಟಲಿಗೆ ಹೋಗಿ ಮೆಲೋಡಿ ಕೊಟ್ಟ ಕಿಲಾಡಿ ಅರ್ಪಿಸ್ತಾ ಇದ್ದೀನಿ. ಇಟಲಿಯಲ್ಲಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ನನ್ನ ಭಾಷಣ ಅರ್ಪಣೆ. ಎಲ್ಲ ಯಂಗ್ಸ್ಟರ್ಸ್ ಇದೀರಾ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನಮ್ಮ ಪ್ರಕಾರ NTA ಅಂದ್ರೆ ನೆವರ್ ಟ್ರಸ್ಟ್ ಏಜೆನ್ಸಿ, ನ್ಯಾಷನಲ್ ಟಾರ್ಚರಿಂಗ್ ಏಜೆನ್ಸಿ. ಬಿಜೆಪಿ ಅನ್ಪಡಿಗಳು ಕೇಳ್ತಾ ಇದ್ದೀನಿ, ಬಿಜೆಪಿ ನಾಲಾಯಕಗಳು ಕೇಳ್ತಾ ಇದ್ದೀನಿ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ವಿಜೇಂದ್ರ ತೋಟ ಸಿಗ್ನೇಚರ್ ಹಾಕಿದ ಸಿಸಿ ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಚಲವಾದ ನಾರಾಯಣ ಸ್ವಾಮಿಯನ್ನ ಬಾಯಿ ಪಡ್ಕೊಂಡ ಸಿಸಿ ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಎತ್ತರನ್ನು ಕೋಟಿ ಬಾಯಿ ಬಂದಂಗೆ ಮಾತಾಡ್ದಂಗಲ್ಲ. MBBS ಪಾಸ್ ಆಗ್ಬೇಕು ಅಂದ್ರೆ ದಿನಕ್ಕೆ 16 ಗಂಟೆ ಓದ್ಬೇಕು. ಇವ್ರು ಜೀವನ ಪರ್ಯಂತ ಓದ್ತಾ ಇರೋಷ್ಟು ಟೈಮು MBBS ಆಸ್ಪಿರೆಂಟ್ಸ್ ಒಂದು ದಿನಕ್ಕೆ ಓದ್ಬೇಕು. ಇವತ್ತು ನಿಮ್ಗೆಲ್ಲ ಗೊತ್ತಿರ್ಲಿ ನೀಟ್ ಪೇಪರ್ ಲೀಕ್ ಮಾಡಿತ್ತು ರಾಜಸ್ಥಾನದ ಬಿಜೆಪಿ ಯುವ ಮೋರ್ಚಾದ ಹುಡುಗ. ಪೇಪರ್ ಲೀಕ್ ಮಾಡ್ದ. ಪೇಪರ್ ಸೆಟ್ ಮಾಡೋರೆ ಪೇಪರ್ ಲೀಕ್ ಮಾಡಿದ್ರು. ಸರ್, ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಮಾಡ್ತಾರೆ. ऑनरेबल प्राइम मिनिस्टर मोदी जी, आप मन की बात कर रहे हैं, मेडिकल एस्पिरेंट्स का धड़कन के बाद कौन सुनना है? MBBS ಹುಡುಗರ ಕಷ್ಟ ನೋಡೋರ್ ಗತಿನೇ ಇಲ್ಲ. ಆತ ಯಾರೋ ಸಮೋಸ ರೇಟ್ ಕಡಿಮೆ ಮಾಡಿ, ಟೀಗ್ ರೇಟ್ ಕಡಿಮೆ ಮಾಡಿ ಅಂತ ಮಾತಾಡೋ ರಾಘವ್ ಶೆಟ್ಟಿ ಇದನ್ನಲ್ಲ, ಒಬ್ಬ ರಾಘವ್ ಶೆಟ್ಟಿ. ಆ ರಾಘವ್ ಶೆಟ್ಟಿ ವಾರದಿಂದ ಬಾಯಿ ಬಿಡಿಸ್ತಾನೇ ಇಲ್ಲ. ನಮ್ ತೇಜಸ್ವಿ ಸೂರ್ಯ ಶನಿವಾರದ ಬಗ್ಗೆ ಮಾತಾಡ್ತಾರೆ, ನೀಟ್ ಬಗ್ಗೆ ಮಾತಾಡಲ್ಲ. ಇಂಥ ನಾಲಾಯಕ ಎಂಪಿಗಳನ್ನ ನಾವು ಲೋಕಸಭೆ ಕಳಿಸಿದ್ದಕ್ಕೆ ಇವತ್ತು ಅನುಭವಿಸ್ತಾ ಇದೀವಿ. ನಾನು ಕರ್ನಾಟಕದ ಜನತೆಗಳನ್ನ ಕೇಳ್ತಾ ಇದ್ದೀನಿ. ಪೆಟ್ರೋಲ್ ರೇಟ್ ರೈಸ್ ಮಾಡಿದ್ರು, ನೀಟ್ ಪೇಪರ್ ಲೀಕ್ ಮಾಡಿದ್ರು, 100 ಸಲ ಹತ್ತತ್ರ ಪೇಪರ್ ಲೀಕ್ ಆಗಿದೆ. ಜನತೆಗಳು ಯೋಚನೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಮೋದಿ ಅವರು ಹೈಪರ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಇಟಲಿ ಚಾಕ್ಲೇಟೇ ಫೇಮಸ್. ಇಲ್ಲಿಂದ ಪಾರ್ಲೆ ಮೆಲೋಡಿ ತಗೊಂಡೋದ್ರು. ಮೆಲೋಡಿ ಕೊಟ್ಟ ಪ್ರಧಾನಿಗಳು ಅಂತ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ. ಯಾಕೆ ಇಲ್ಲಿಂದ ಚಾಕ್ಲೇಟ್ ತಗೊಂಡೋದ್ರು ನನಗೆ ಖಂಡಿತವಾಗೂ ಗೊತ್ತಿಲ್ಲ. ಎರಡನೇದು, ಎಲೆಕ್ಷನ್ ಆಗೋವರೆಗೂ ಸುಮ್ಮನೆ ಇದ್ರು. ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಚಿನ್ನ ತಗೋಬೇಡಿ ಅಂತಾರೆ, ನೀರು ಕಾಯಿಸಬೇಡಿ ಅಂತಾರೆ, ಇನ್ನು ಕೆಲವು ದಿನಕ್ಕೆ ಸ್ನಾನ ಮಾಡಬೇಡಿ ಅಂತಾರೆ, ಬಟ್ಟೆ ಒಗಿಬೇಡಿ ಅಂತಾರೆ. ಯಾಕೆಂದ್ರೆ ನೀರು ಎತ್ತಾಕ ಕರೆಂಟ್ ಬೇಕಲ್ಲಣ್ಣ. ಈ ತರ ಮಾತಾಡೋ ನಮ್ಮ ದೇಶದ ಪ್ರಧಾನಿಗಳು, ಧರ್ಮೇಂದ್ರ ಪ್ರಧಾನ್ರಿಗೆ ಹೇಳ್ತಾ ಇದ್ದೀನಿ, ಸರ್ ಒಂದ್ ನೆನ್ಪಿಟ್ಕೊಳ್ಳಿ, ಮೆಡಿಕಲ್ ಎಂಟ್ರೆನ್ಸ್ ಪೇಪರ್ ಬಿಜೆಪಿ ಅವರು ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಎಲ್ಲ ಬಿಜೆಪಿ ಕಾರ್ಯಕರ್ತರೆ. ಇವತ್ತು 24 ಲಕ್ಷ ಜನ ಮಕ್ಕಳು ನೀಟ್ ಬರೀತಾ ಇದ್ರೆ. ಸರ್, ನಿಮಗೆ ಗೊತ್ತಿರಲಿ, 180 ಕ್ವಶನ್ ಇರುತ್ತೆ, 90 ಕ್ವಶನ್ ಬಯಾಲಜಿ ಇರುತ್ತೆ, 45 ಫಿಸಿಕ್ಸ್ ಇರುತ್ತೆ, 45 ಕೆಮಿಸ್ಟ್ರಿ ಇರುತ್ತೆ. 3 ಅವರಲ್ಲಿ ಬರೀಬೇಕು. ಕನಿಷ್ಠ 1 ವರ್ಷ ಮೊಬೈಲು, ಸೋಷಿಯಲ್ ಮೀಡಿಯಾ ಎಲ್ಲ ಬಿಟ್ಟು ಓದಬೇಕು. ಮಕ್ಕಳಷ್ಟು ಕಷ್ಟಪಟ್ಟು ಓದಿದ್ರೆ ಪೇಪರ್ ಲೀಕ್. ನೆಟ್ಟಿಗೆ ಒಂದು ಪೇಪರ್ನ ನಾವು CET ಮಾಡ್ತೀವಿ ಕರ್ನಾಟಕದಲ್ಲಿ, ಪೇಪರ್ ಲೀಕ್ ಆಗಿದ್ಯಾ? ಬೋರ್ಡ್ ಎಕ್ಸಾಮ್ ಮಾಡಿದ್ವಿ, ಬೇರೆ ಸ್ಟೇಟ್ ಅವ್ರು ಮಾಡಿದ್ರು. ಆದ್ರೆ NTA ಅಲ್ಲಿ ಪೇಪರ್ ಸೆಟ್ ಮಾಡಿರೋ ಕೆಮಿಸ್ಟ್ರಿ ಪ್ರೊಫೆಸರೇ ಪೇಪರ್ ಎತ್ಕೊಂಡು ಆಚೆ ಬಂದ್ಬಿಟ್ಟ. ಆ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ 4 ಇಂಗ್ಲಿಷ್ ಪದಗಳು ತಪ್ಪಿದೆ. ಧರ್ಮೇಂದ್ರ ಪ್ರಧಾನ್ಗೆ ಇಂಗ್ಲಿಷ್ ಬರಲ್ಲ, ಓದಕ್ಕೆ ಬರಲ್ಲ. ऑनरेबल एजुकेशन मिनिस्टर धर्मेंद्र प्रधान जी
You are unfit to be an education minister of this country. You are unfit. You are